ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಒಂದು ಕಡೆಗೆ 10,000 ರೂಪಾಯಿ ಹಣ ಜಮೆ ಆಗ್ತಾ ಇದ್ರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ 4,000 ರೂಪಾಯಿ ಯಾವಾಗ ಜಮೆ ಆಗುತ್ತೆ, ಇದಕ್ಕೆ ಒಂದು ಸಿಹಿ ಸುದ್ದಿ ಕೂಡ ಬಂದಿರುವಂತದ್ದು. ಇನ್ನೊಂದು ಕಡೆಗೆ ವೀಕ್ಷಕರೇ, ನಮ್ಮ ಕರ್ನಾಟಕದಲ್ಲಿ ಒಂದು ಅನರ್ಹ ಪಡಿತರ ಚೀಟಿಗಳನ್ನ ರದ್ದು ಮಾಡಲಾಗ್ತಾ ಇದೆ. ಎರಡನೇದಾಗಿ ಈ ಒಂದು ಪಡಿತರ ಚೀಟಿಯಲ್ಲಿ ಲಿಂಕ್ ಇರುವ ಗೃಹಲಕ್ಷ್ಮಿ ಯೋಜನೆಯೂ ಕೂಡ ಬಂದ್ ಆಗುತ್ತಾ? ಹೌದು ವೀಕ್ಷಕರೇ, ಯಾರದೆಲ್ಲ ಪಡಿತರ ಚೀಟಿ ರದ್ದಾಗಿದೆ ನೋಡಿ, ಅವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ನಿಲ್ಲುವ ಸಾಧ್ಯತೆ ಕಂಡು ಬಂದಿದೆ. ಇನ್ನು ಬಂಗಾರ ಬೆಳ್ಳಿ ದರ ಮತ್ತೆ ಏರಿಕೆ ಆಗಲಿದೆ ಅಂತ ವೀಕ್ಷಕರೇ, 2 ಲಕ್ಷ ಕೂಡ ಗಡಿ ದಾಟಬಹುದಂತೆ. ಇನ್ನೊಂದು ಕಡೆಗೆ ಬೆಳ್ಳಿ ದರವು ಕೂಡ 3 ಲಕ್ಷ ರೂಪಾಯಿ ಗಡಿ ದಾಟುತ್ತಾ. ಎದಕ್ಕಂದ್ರೆ ಪ್ರತಿದಿನ ಬಂಗಾರ ಬೆಳ್ಳಿ ದರ ಏರಿಕೆ ಆಗ್ತಾನೆ ಇದೆ. ಇನ್ನೊಂದು ಕಡೆಗೆ ಹೊಸ ಶಾಕಿಂಗ್ ಸುದ್ದಿ ಕೂಡ ಬಂದಿರುವಂತದ್ದು. ಹಾಗೆ ನಮ್ಮ ಕರ್ನಾಟಕದ 12-13 ಜಿಲ್ಲೆಗಳಿಗೆ ಅಲರ್ಟ್ ಕೊಡಲಾಗಿದ್ದು, ಮತ್ತೆ ಮುಂದಿನ 7 ದಿನಗಳ ಕಾಲ ಮತ್ತೆ ಮೈ ಕೊರೆಯುವಂತಹ ಚಳಿ. ಈ 12-13 ಜಿಲ್ಲೆಗಳಲ್ಲಿ ಜನರು ಎಚ್ಚರದಿಂದ ಇರಬೇಕು ಅಂತ ಹೇಳಲಾಗಿದೆ. ಆ ಜಿಲ್ಲೆಗಳ ಹೆಸರನ್ನು ಕೂಡ ಹೇಳ್ತೀವಿ, ವಿಡಿಯೋನ ಕೊನೆ ತನಕ ನೋಡಿ. ಇನ್ನೊಂದು ಕಡೆಗೆ 2026ರ ಬಜೆಟ್ ಇದೇ ಫೆಬ್ರವರಿ 1ನೇ ತಾರೀಕಿಗೆ ಭಾನುವಾರ ಮಂಡನೆ ಆಗಲಿದೆ. ನಮ್ಮ ಭಾರತ ಸರ್ಕಾರದ ಬಜೆಟ್ ಅಂತಾನೆ ಹೇಳಬಹುದು ವೀಕ್ಷಕರೇ. ಮತ್ತೆ ಇನ್ನೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ ವೀಕ್ಷಕರೇ. ಮತ್ತೆ ಮನೆಗೆ ಅಧಿಕಾರಿಗಳು ಶಿಕ್ಷಕರು ಬರ್ತಾರಂತೆ, ಜನಗಣತಿ ಕೂಡ ಮಾಡ್ತಾರಂತೆ. ಹೌದು, ಮೊನ್ನೆ ತಾನೇ ನಮ್ಮ ಕರ್ನಾಟಕದಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಮುಗಿದಿದೆ. 60 ಪ್ರಶ್ನೆಗಳನ್ನು ಕೂಡ ಕೇಳಿದ್ದಾರೆ. ಈಗ ಕೇಂದ್ರ ಸರ್ಕಾರದ ಜನಗಣತಿ ಶುರುವಾಗ್ತಾ ಇದೆ. ಇನ್ನೊಂದು ಕಡೆಗೆ ಗೃಹಲಕ್ಷ್ಮಿ ಯೋಜನೆಗಾರರಿಗೆ ಒಂದು ಬಂಪರ್ ಸಿಹಿ ಸುದ್ದಿ. ನೀವಿನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ವಾ? ಬೇಗನೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ವೀಕ್ಷಕರೇ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ಹಾಗೆ ನಿಮಗೆ ಎಷ್ಟು ಕಂತು ಹಣ ಇನ್ನೂ ಕೂಡ ಬರೋದು ಬಾಕಿ ಇದೆ ನೋಡಿ, ಪ್ರತಿಯೊಬ್ರು ಕೂಡ ಬೇಗನೆ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಒತ್ತಿ ವೀಕ್ಷಕರೇ. ಹೌದು, ಇಲ್ಲಿ ಗೃಹಲಕ್ಷ್ಮಿಯರಿಗೆ ಇಲ್ಲಿವರೆಗೂ ಸೆಪ್ಟೆಂಬರ್ ತಿಂಗಳವರೆಗೂ ಅಂತೂ ಹಣವನ್ನ ಜಮೆ ಮಾಡಿದ್ದಾರೆ. ಹೌದು, ಜನವರಿ 1-2ನೇ ತಾರೀಕಿಗೆ ಕೆಲವೊಬ್ಬರ ಅಕೌಂಟ್ಗೆ ಹಣ ಬಂದಿದೆ, ಬೇಕಾದ್ರೆ ನೀವು ಕೂಡ ಚೆಕ್ ಮಾಡಿಕೊಳ್ಳಿ. ಡಿಸೆಂಬರ್ ಕೊನೆ ವಾರದಿಂದ ಹಿಡಿದು ಜನವರಿ 5ನೇ ತಾರೀಕಿನ ಒಳಗೆ ಒಂದು ಕಂತು ಹಣ ನಿಮಗೆ ಜಮೆ ಆಗಿದೆ, 2,000 ರೂಪಾಯಿ ಜಮೆ ಆಗಿದೆ. ಅದು ಸೆಪ್ಟೆಂಬರ್ ತಿಂಗಳದ್ದು ಅಂತಾನೂ ಕೂಡ ಸರ್ಕಾರ ಹೇಳಿ ಹಾಕಿರುವಂತದ್ದು. 24ನೇ ಕಂತು ಅಂದ್ರೆ ಇಲ್ಲಿವರೆಗೂ 48,000 ರೂಪಾಯಿ ಗೃಹಲಕ್ಷ್ಮಿಯರಿಗೆ ಜಮೆ ಆಗಿದೆ. ಈಗ ಬಾಕಿ ಉಳಿದಿದ್ದು ಅಂದ್ರೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಆ 3 ತಿಂಗಳದ್ದು, ಮತ್ತೆ ಹೋದ ವರ್ಷ 2025ನೇ ವರ್ಷದ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ, ಆ ಒಂದು ಹಣ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಜಮೆ ಆಗಿಲ್ಲ. ಅದನ್ನು ಕೂಡ ಜಮೆ ಮಾಡಬೇಕು. ಒಟ್ಟು 5 ಕಂತು 10,000 ರೂಪಾಯಿ ಅಂತ ವಿರೋಧ ಪಕ್ಷದವರು, ಗೃಹಲಕ್ಷ್ಮಿಯರು ಕಮೆಂಟ್ ಮಾಡ್ತಾ ಇದ್ದಾರೆ. ಕೆಲವೊಬ್ಬರು ಹೇಳಿಕೆ ಕೂಡ ಕೊಟ್ಟಿದ್ದಾರೆ. ಸೊ ವೀಕ್ಷಕರೇ, ಇಲ್ಲಿ ನಾವು ಹೇಳೋದಾದ್ರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಮೊದಲು ಗೃಹಲಕ್ಷ್ಮಿಯರಿಗೆ ಬರುತ್ತಂತೆ. ಹೌದು, ಹಣಕಾಸು ಇಲಾಖೆಯವರು ಅನುಮತಿ ನೀಡಿದ ತಕ್ಷಣವೇ 2025ರ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು 2 ಕಂತು 4,000 ರೂಪಾಯಿ ಹಣವನ್ನ, ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಫಲಾನುಭವಿಗಳ ಖಾತೆಗೆ ಜಮೆ ಮಾಡ್ತೀವಿ ಅಂತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳ ಜೊತೆಗೆ ಕೂಡ ಸಭೆ ಮಾಡಲಾಗಿದೆ. ಮುಖ್ಯಮಂತ್ರಿಗಳು ಕೂಡ ಈ ಒಂದು ಹಣವನ್ನು ಹಾಕೋದಾಗಿ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. 2 ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಕುರಿತಂತೆ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿದ್ದೇವೆ ಅಂತಾನೂ ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ವೀಕ್ಷಕರೇ. ಇದು ಒಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು. ನಿಮಗೆ ಇದೇ ಒಂದು ಜನವರಿ ತಿಂಗಳ ಒಳಗೆ 4,000 ರೂಪಾಯಿ ಹಣ ಜಮೆ ಆಗುವ ನಿರೀಕ್ಷೆ ಕೂಡ ಇಲ್ಲಿ ಇರುವಂತದ್ದು. ಮತ್ತೊಂದು ಕಡೆಗೆ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಏನಂದ್ರೆ, ಕರ್ನಾಟಕದಲ್ಲಿ 4 ಲಕ್ಷಕ್ಕೂ ಹೆಚ್ಚು ಒಂದು ಪಡಿತರ ಚೀಟಿಗಳನ್ನ ರದ್ದು ಮಾಡಲಾಗಿದೆ. ಅಂದ್ರೆ 7 ಲಕ್ಷ ಕಾರ್ಡುಗಳನ್ನ ರದ್ದು ಮಾಡಲಾಗಿದೆ. ಅದರಲ್ಲಿ ಏನಾಗಿದೆ, ತೆರಿಗೆ ಪಾವತಿ ಮಾಡ್ತಾ ಇದ್ದ BPL ಕಾರ್ಡುಗಳನ್ನು ಕೂಡ ರದ್ದು ಮಾಡಲಾಗಿದೆ ವೀಕ್ಷಕರೇ. ಅನರ್ಹ ರೇಷನ್ ಕಾರ್ಡ್ ರದ್ದಾಗಿರೋ ಕಾರಣ ಕೆಲವರಿಗೆ ಹಣ ಕೂಡ ಸಂದಾಯವಾಗಿಲ್ಲ. ಆಹಾರ ಇಲಾಖೆಯಿಂದ ಹೊಸ ಡಾಟಾ ಬಂದ ತಕ್ಷಣ ಅವರಿಗೂ ಕೂಡ ದುಡ್ಡು ರಿಲೀಸ್ ಆಗುತ್ತೆ. ರೇಷನ್ ಕಾರ್ಡ್ ಆಧರಿಸಿ ನಾವು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ದುಡ್ಡು ಹಾಕ್ತೀವಿ. ಕೆಲ ರೇಷನ್ ಕಾರ್ಡ್ಗಳು ರದ್ದಾದಾಗ ದುಡ್ಡು ಹೋಲ್ಡ್ ಆಗಿರಬಹುದು, ಆದ್ರೆ ಅವರು ತೆರಿಗೆ ಪಾವತಿದಾರರು ಆಗಿಲ್ಲವಂದ್ರೆ ಮಾತ್ರ ಅವರಿಗೆ ಹಣ ಸಿಗಲಿದೆ. ಒಂದು ವೇಳೆ ರದ್ದಾದ ರೇಷನ್ ಕಾರ್ಡ್ ಅಲ್ಲಿ ಅವರು ತೆರಿಗೆ ಪಾವತಿದಾರರಾಗಿದ್ರೆ ಅಥವಾ ಗೃಹಲಕ್ಷ್ಮಿ ಯಜಮಾನರು ತೆರಿಗೆ ಪಾವತಿ ಮಾಡ್ತಾ ಇರೋದ್ರಿಂದ BPL ಕಾರ್ಡ್ ರದ್ದಾಗಿದ್ರೆ ಅವರಿಗೆ ಹಣ ಸಿಗಲ್ಲ. ಅವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದ್ ಆಗಲಿದೆ ಅಂತಾನೂ ಕೂಡ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ. ಹೀಗಾಗಿ ಇದು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅಂತಾನೆ ಹೇಳಬಹುದು. ಇನ್ನೊಂದು ಕಡೆಗೆ ಅನ್ನಭಾಗ್ಯ ಇಂದಿರಾ ಕಿಟ್ಟು, ಹೌದು, BPL ಕಾರ್ಡ್ ಇದ್ದವರಿಗೆ
ಅನ್ನಭಾಗ್ಯದಲ್ಲಿ ಬದಲಾವಣೆ ಮಾಡಿ ಇಂದಿರಾ ಕಿಟ್ ವಿತರಣೆ ಮಾಡ್ತೀವಿ. 2026 ಹೊಸ ವರ್ಷದಿಂದಲೇ BPL ಕಾರ್ಡ್ ಅಕ್ಕಿ ಜೊತೆಗೆ ಇಂದಿರಾ ಕಿಟ್ ಸಿಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಈಗಲೂ ಕೂಡ ಅಕ್ಕಿಯನ್ನೇ ವಿತರಣೆ ಮಾಡ್ತಾ ಇದ್ದಾರೆ. ಸರ್ಕಾರ ಇನ್ನೂ ಕೂಡ ಇಂದಿರಾ ಕಿಟ್ ವಿತರಣೆ ಮಾಡ್ತಾ ಇಲ್ಲ ಅಂತೆ. ಎದಕ್ಕಂತ ಕೇಳಿದಾಗ ವೀಕ್ಷಕರೇ, ಇಲ್ಲಿ ಗೊತ್ತಾಗಿದೆ ಸದ್ಯಕ್ಕೆ ಇಲ್ಲ ಅಂತೆ ಇಂದಿರಾ ಕಿಟ್ಟು. ಹೌದು, ಸದ್ಯಕ್ಕೆ ಹಳೆ ಯೋಜನೆ ಕಂಟಿನ್ಯೂ ಆಗಲಿದೆ. 5 ಕೆಜಿ ಅಕ್ಕಿ ಬದಲಾಗಿ ಬಡ ಕುಟುಂಬಗಳಿಗೆ ಸಕ್ಕರೆ, ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಸಿಗುವ ದಿನಸಿ ಪದಾರ್ಥಗಳು ನೀಡುವ ರಾಜ್ಯ ಸರ್ಕಾರದ ಇಂದಿರಾ ಕಿಟ್ ಜನವರಿ ತಿಂಗಳಲ್ಲೂ ಕೂಡ ಪಡಿತರದಾರರ ಕೈಗೆ ಸಿಕ್ಕಿಲ್ಲ. ಹೊಸ ವರ್ಷದ ಹೊಸದಲ್ಲಿ ನಡೆಯುವ ಸಂಕ್ರಾಂತಿ ಹಬ್ಬದ ವೇಳೆಗೆ BPL ಕಾರ್ಡ್ದಾರರಿಗೆ, ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ಇಂದಿರಾ ಕಿಟ್ ಕೊಡಲಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ವೀಕ್ಷಕರೇ, ಈ ಒಂದು ಯೋಜನೆ ಮತ್ತೆ ಮುಂದೂಡಿಸಲಾಗಿದ್ದು ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡುವ ಗುರಿ ಇದೆ ಅಂತೆ ವೀಕ್ಷಕರೇ. ಹೌದು, ಎದಕ್ಕಂದ್ರೆ ಸದ್ಯಕ್ಕೆ ಅನರ್ಹ ಪಡಿತರ ಚೀಟಿದಾರರನ್ನ ತೆಗೆದು ಹಾಕಲಾಗ್ತಾ ಇದೆ. ಸೊ ಇದು ಮುಂದಿನ ಬರೋ ತಿಂಗಳಿಂದ ಅಂದ್ರೆ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಿಂದ ಇಂದಿರಾ ಕಿಟ್ ಜನರ ಕೈಗೆ ಸೇರಲಿದೆ ಅಂತೆ. ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ನಮ್ಮ ಕರ್ನಾಟಕದಲ್ಲಿ ತುಂಬಾನೇ ಚಳಿ, ಮುಂದಿನ 7 ದಿನಗಳ ಕಾಲ ಮತ್ತೆ ಕೋಲ್ಡ್ ವೇವ್ ಅಂದ್ರೆ ಶೀತ ಗಾಳಿ ಸುರಿಯಲಿದೆ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು. ಒಂದು ಕಡೆಗೆ ತುಂತುರು ಮಳೆ ಆಗ್ತಾ ಇದ್ರೆ, ಇನ್ನೊಂದು ಕಡೆಗೆ ಹವಾಮಾನ ವರದಿ ಪ್ರಕಾರ ಕರ್ನಾಟಕದಲ್ಲಿ ತಾಪಮಾನ ಕುಸಿತವಾಗಿದೆ, ಚಳಿಯ ಪ್ರಮಾಣ ಜಾಸ್ತಿ ಆಗಿದೆ. ಮುಂದಿನ 7 ದಿನಗಳ ಕಾಲ ಶೀತ ಗಾಳಿ ಬೀಸಲಿದೆ. ಮುಂಜಾನೆ ಮತ್ತು ಸಂಜೆ ಸಮಯದಲ್ಲಿ ಚಳಿ ಮತ್ತು ಮಂಜಿನ ವಾತಾವರಣ ಇರುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ ತಾಪಮಾನ 2 ರಿಂದ 3 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಆಗಿದೆ ಮೂಲಕ ಚಳಿ ಪ್ರಮಾಣ ಜಾಸ್ತಿ ಆಗುತ್ತೆ ಅಂತ ಹೇಳಲಾಗಿದೆ. ಹೌದು, ಬೀದರ್, ಕಲಬುರಗಿ, ವಿಜಯಪುರ, ಬಾಗಲಕೋಟೆ, ಬೆಳಗಾವಿ, ಗದಗ, ಧಾರವಾಡ, ಹುಬ್ಬಳ್ಳಿ ಈ ಜಿಲ್ಲೆಗಳಲ್ಲಿ ಬೆಳಗಿನ ಜಾವ 5 ಗಂಟೆಯಿಂದ 9 ಗಂಟೆವರೆಗೂ ಹಾಗೂ ಸಂಜೆ 5:30, 6 ಗಂಟೆಯಿಂದ ರಾತ್ರಿ ಪೂರ್ತಿ ಶೀತ ಗಾಳಿ ಬೀಸಲಿದೆಯಂತೆ. ಇನ್ನು ದಕ್ಷಿಣ ಒಳನಾಡು, ಬೆಂಗಳೂರು, ತುಮಕೂರು, ಮಂಡ್ಯ, ಮೈಸೂರು, ಹಾವೇರಿ, ಹಾಸನ, ಕೊಡಗು, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಮಂಗಳೂರು ಈ ಭಾಗದಲ್ಲೂ ಕೂಡ ಹೆಚ್ಚು ಒಂದು ಚಳಿ ಪ್ರಮಾಣ ಕಾಣಲಿದೆ ಅಂತೆ. ಬೆಂಗಳೂರು ಭಾಗಶಃ ಮೋಡ ಕವಿದ ವಾತಾವರಣ ಇರುವ ಸಂಭವವಿದ್ದು ಮುಂಜಾನೆ ಮಂಜು ಕವಿಯುವ ಸಾಧ್ಯತೆ ಇದೆ ಅಂತಾನೂ ಕೂಡ ಹವಾಮಾನ ಇಲಾಖೆ ಹೇಳಿರುವಂತದ್ದು ವೀಕ್ಷಕರೇ. ನಿಮ್ಮ ಊರಲ್ಲೂ ಕೂಡ ಈಗಾಗಲೇ ಚಳಿ ಪ್ರಮಾಣ ಜಾಸ್ತಿ ಆಗಿದ್ರೆ ನಿಮ್ಮ ಊರಿನ ಹೆಸರನ್ನ ಬೇಗನೆ ಕಮೆಂಟ್ ಮಾಡಿ. ಇನ್ನು ವೀಕ್ಷಕರೇ, ಬಂಗಾರ ಮತ್ತು ಬೆಳ್ಳಿ ದರ ಮತ್ತೆ ಏರಿಕೆ ಆಗುವ ನಿರೀಕ್ಷೆ ಕಾಣ್ತಾ ಇದೆ ಅಂತೆ. ಹೌದು, ಸದ್ಯಕ್ಕಂತೂ ನಿಮಗೆ ಗೊತ್ತಿರೋ ಹಾಗೆ ಬಂಗಾರ ಬೆಳ್ಳಿ ದರ ದಿನೇ ದಿನೇ ಏರಿಕೆ ಆಗ್ತಾ ಇದೆ. ಈಗ ಮತ್ತೆ ಅಮೆರಿಕ ಭಾರತದ ಮೇಲೆ 500% ತೆರಿಗೆ ಹಾಕುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆಗೆ ಹೇಳೋದಾದ್ರೆ, ನಮ್ಮ ಭಾರತದ ಕರೆನ್ಸಿ ರುಪೀಸ್ ಏನಿದೆ ನೋಡಿ, ವ್ಯಾಲ್ಯೂ ಕಡಿಮೆ ಆಗ್ತಾ ಇದೆ. ಡಾಲರ್ ಮತ್ತಷ್ಟು ಸ್ಟ್ರಾಂಗ್ ಆಗ್ತಾ ಇದೆ ವೀಕ್ಷಕರೇ. ಇನ್ನೊಂದು ಕಡೆಗೆ ಹೇಳೋದಾದ್ರೆ, ವಾರ್ಸ್ ಆಗಿರ್ಬೋದು, ರಿಸೆಷನ್ ಆಗಿರ್ಬೋದು, ಬ್ಯಾಂಕ್ ಕೊಲಾಪ್ಸ್ ಆಗಿರ್ಬೋದು, ಎಕನಾಮಿಕ್ ಕ್ರೈಸಿಸ್ ಆಗಿರ್ಬೋದು, ಸ್ಟಾಕ್ ಮಾರ್ಕೆಟ್ ಆಗಿರ್ಬೋದು ವೀಕ್ಷಕರೇ, ಡಿಮ್ಯಾಂಡ್ ಜಾಸ್ತಿ ಆಗಿದೆ ಬಂಗಾರಕ್ಕೆ. ಬಂಗಾರ ಇನ್ನಷ್ಟು ಏರಿಕೆ ಆಗಬಹುದು. ಇನ್ನೊಂದು ಕಡೆಗೆ ಸಿಲ್ವರ್ ಇಂಡಸ್ಟ್ರಿ ಡಿಮ್ಯಾಂಡ್ ಕೂಡ ಜಾಸ್ತಿ ಆಗಿದೆ. ಸೋಲಾರ್ಸ್ಗಳಲ್ಲಿ ಬೆಳ್ಳಿಯನ್ನು ಯೂಸ್ ಮಾಡಲಾಗ್ತಾ ಇದೆ. ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳಲ್ಲಿ ಈಗೆಲ್ಲ ಎಲೆಕ್ಟ್ರಿಕ್ ಆಗಿರೋದ್ರಿಂದ ಅಲ್ಲೂ ಕೂಡ ಬೆಳ್ಳಿಯನ್ನು ಯೂಸ್ ಮಾಡ್ತಾ ಇದ್ದಾರೆ. ಬೆಳ್ಳಿಗೂ ಕೂಡ ಭಾರಿ ಡಿಮ್ಯಾಂಡ್ ಬಂದಿರೋದ್ರಿಂದ ಒಂದೇ ವರ್ಷದಲ್ಲಿ 1,50,000 ರೂಪಾಯಿ ಬೆಳ್ಳಿ ದರ ಏರಿಕೆ ಆಗಿರುವಂತದ್ದು. ಈಗ ಬೆಳ್ಳಿ 1 ಕೆಜಿಗೆ 2,54,000 ರೂಪಾಯಿ ಆಗಿದ್ರೆ, ಬಂಗಾರ 10 ಗ್ರಾಮ್ಗೆ 24 ಕ್ಯಾರೆಟ್ಗೆ 1,38,500 ರೂಪಾಯಿ ಇಲ್ಲಿ ಆಗಿರುವಂತದ್ದು. ಒಟ್ಟಾರೆ ಹೇಳೋದಾದ್ರೆ ವೀಕ್ಷಕರೇ, ಈ ಒಂದು ಬಂಗಾರ ಮತ್ತು ಬೆಳ್ಳಿ ದರ ಇದೇ ತರ ಏರಿಕೆ ಆಗ್ತಾ ಹೋದ್ರೆ 2 ಲಕ್ಷನೂ ಕೂಡ ಗಡಿ ದಾಟುತ್ತೆ ಅಂತ ಹೇಳಲಾಗ್ತಾ ಇದ್ದು, ಅದೇ ತರ ಬೆಳ್ಳಿ ಕೂಡ ಮತ್ತಷ್ಟು 3 ಲಕ್ಷ ರೂಪಾಯಿ ಕ್ರಾಸ್ ಆಗುತ್ತೆ. ಆದ್ರೆ ಇದೆಲ್ಲ ಕೂಡ ಗ್ಲೋಬಲ್ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿದೆ. ಸೊ ವೀಕ್ಷಕರೇ, ಇದು ಯಾವುದು ಕೂಡ ಎಕ್ಸಾಕ್ಟ್ ಆಗಿ ಹೇಳೋಕೆ ಬರಲ್ಲ. ನಿಮ್ಮ ಪ್ರಕಾರ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಎಷ್ಟಾಗಬೇಕು ಅಂತ. ಇನ್ನೊಂದು ಕಡೆಗೆ 2027 ಜನಗಣತಿ. ಹೌದು, ನಮ್ಮ ಒಂದು ಭಾರತದಲ್ಲಿ ಜನಗಣತಿ ನಡೆಯುತ್ತೆ. ನಮ್ಮ ಜನಗಣತಿಯಲ್ಲಿ ಜನಸಂಖ್ಯೆ, ವಯಸ್ಸು, ಶಿಕ್ಷಣ, ಉದ್ಯೋಗ, ಮನೆ, ನೀರು, ವಿದ್ಯುತ್ ಎಲ್ಲ ಕೂಡ ಕೇಂದ್ರ ಸರ್ಕಾರ ಒಂದು ಸೆನ್ಸಸ್ ಮಾಡಲಿದೆ, ಗಣತಿ ಮಾಡಲಿದೆ. 2027ರ ಜನಗಣತಿಯ ಮೊದಲ ಹಂತವಾದ ಮನೆಗಳ ಪಟ್ಟಿ ಮತ್ತು ವಸತಿ ಗಣತಿ, ಹೌಸ್ ಲಿಸ್ಟಿಂಗ್ ಆಪರೇಷನ್ಸ್ ಅಂತ ಪ್ರಕ್ರಿಯೆ ಮಾಡಲಿದ್ದು ಏಪ್ರಿಲ್ 1ರಿಂದ ಸೆಪ್ಟೆಂಬರ್ 30ರವರೆಗೂ ಎಲ್ಲ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಇದು ನಡೆಯಲಿದೆ ಅಂತೆ. ವೀಕ್ಷಕರೇ, ಮೊದಲಿಗೆ ಇದನ್ನ ಲಿಸ್ಟಿಂಗ್ ಮಾಡಲಾಗುತ್ತೆ. ನಂತರ ಮತ್ತೆ ಅಧಿಕಾರಿಗಳು, ಶಿಕ್ಷಕರು ಮನೆಗೆ ಬಂದು ಮತ್ತೆ ಇಲ್ಲಿ ಪ್ರಶ್ನೆಗಳನ್ನ ಕೇಳ್ತಾರೆ. ಅದಕ್ಕೆ ನೀವು ಉತ್ತರ ಕೊಡಬೇಕು, ಅದನ್ನ ಎಂಟ್ರಿ ಮಾಡ್ತಾರೆ. ಆ ಒಂದು ಗಣತಿಗೆ ಜನಗಣತಿ ಅಂತ ಕರೀತಾರೆ. ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶವು ಒಟ್ಟು 6 ತಿಂಗಳ ಅವಧಿವರೆಗೂ
ನಿಗದಿಪಡಿಸುವ 30 ದಿನಗಳಲ್ಲಿ ಮನೆಗಳ ಪಟ್ಟಿ ಕಾರ್ಯವನ್ನು ಮಾಡಲಿದ್ದು 30 ದಿನಗಳ ಪ್ರಕ್ರಿಯೆ ಆರಂಭವಾಗುವ ಮುನ್ನ 15 ದಿನಗಳ ಕಾಲ ಸೆಲ್ಫ್ ಎನ್ಯುಮರೇಷನ್ಸ್ಗೆ ಅವಕಾಶ ಕೂಡ ಇಲ್ಲಿ ಮಾಡಿಕೊಳ್ಳಲಾಗುತ್ತೆ ಅಂತ ಹೇಳಲಾಗಿದೆ. ವೀಕ್ಷಕರು, ಇನ್ನೊಂದು ಕಡೆಗೆ ಬಜೆಟ್, ಹೌದು, ಇದೇ ಒಂದು ಫೆಬ್ರವರಿ 1ನೇ ತಾರೀಕಿಗೆ ಕೇಂದ್ರ ಸರ್ಕಾರವು ಕೂಡ ಬಜೆಟ್ ಅನ್ನ ಮಂಡನೆ ಮಾಡಲಿದೆ. ರಜಾ ದಿನವಾದರೂ ಭಾನುವಾರ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಅನ್ನ ಮಂಡನೆ ಮಾಡಲಿದ್ದಾರೆ. 26 ವರ್ಷಗಳ ಬಳಿಕ ಮತ್ತೆ ಭಾನುವಾರ ಬಜೆಟ್ ಬಂದಿದೆ. ವೀಕ್ಷಕರೇ, ಭಾರಿ ಕುತೂಹಲಕ್ಕೆ ಕಾರಣವಾಗಿದ್ದ ಕೇಂದ್ರದ ಬಜೆಟ್ ಮತ್ತೆ ನಿರ್ಮಲಾ ಸೀತಾರಾಮನ್ ಅವರು ವಾಡಿಕೆಯಂತೆ ಫೆಬ್ರವರಿ 1ರಂದೇ ಮಂಡಿಸಲಿದ್ದಾರೆ. ಇದರೊಂದಿಗೆ ಈ ಸಲ ಭಾನುವಾರ ಮಂಡನೆಯ ಕುರಿತಾಗಿ ಇದ್ದಿದ್ದ ಅನುಮಾನಗಳಿಗೆ ಸರ್ಕಾರ ತೆರೆ ಎಳೆದಿದೆ. ಇದೇ ಭಾನುವಾರ ಫೆಬ್ರವರಿ 1ನೇ ತಾರೀಕು 2026 ಭಾನುವಾರ ಆಗಿದ್ರೂ ಕೂಡ ಈ ಒಂದು ದಿನದಂದು ಬಜೆಟ್ ಮಂಡನೆ ಆಗಲಿದೆ. ವೀಕ್ಷಕರೇ, ಫೆಬ್ರವರಿ 2ರಂದು ಬಜೆಟ್ ಇಲ್ಲ, ಫೆಬ್ರವರಿ 1ಕ್ಕೆ ಬಜೆಟ್ ಮಂಡನೆ ಆಗುತ್ತೆ. ಯಾರಿಗೆ ಗುಡ್ ನ್ಯೂಸ್ ಸಿಗುತ್ತೆ, ಯಾರಿಗೆ ಬ್ಯಾಡ್ ನ್ಯೂಸ್ ಸಿಗುತ್ತೆ, ಪೆಟ್ರೋಲ್ ಡೀಸೆಲ್ ರೇಟ್ ಏನಾಗುತ್ತೆ, ಗ್ಯಾಸ್ ಸಿಲಿಂಡರ್ ದರ ಏನಾಗುತ್ತೆ, ಬಂಗಾರದ ಮೇಲಿರೋ GST ಏನಾಗುತ್ತೆ, ಮತ್ತೆ GST ಏರುಪೇರು ಆಗುತ್ತಾ ಅಥವಾ ಇನ್ಕಮ್ ಟ್ಯಾಕ್ಸ್ ತೆರಿಗೆ ನಿಯಮಗಳಲ್ಲಿ ಬದಲಾವಣೆ ಮತ್ತೆ ಸ್ಲ್ಯಾಬ್ಗಳನ್ನು ಬದಲಾವಣೆ. ಇನ್ನೊಂದು ಕಡೆಗೆ ವೀಕ್ಷಕರೇ, ಮುಖ್ಯವಾಗಿ ಟೊಬ್ಯಾಕೋ, ಪಾನ್ ಮಸಾಲ, ಸಿಗರೆಟ್ ಅಂತ ಧೂಮಪಾನ ವಸ್ತುಗಳಿಗೆ, ಡೇಂಜರಸ್ ಗೂಡ್ಸ್ಗಳಿಗೆ ಹೆಚ್ಚುವರಿ ತೆರಿಗೆ ಹಾಕಲಿದ್ದಾರಂತೆ. ಈ ಮೂಲಕ ಸಿಗರೆಟ್, ಗುಟ್ಕಾ, ಪಾನ್ ಮಸಾಲ ಮತ್ತಷ್ಟು ದರದಲ್ಲಿ ಏರಿಕೆ ಆಗಲಿದೆ. ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಏನು ಉಡುಗೊರೆ ಕೊಡ್ತಾರೆ, ಹೊಸ ಯೋಜನೆಗಳು ಏನಾದರೂ ಘೋಷಣೆ ಆಗುತ್ತಾ, ಇದೆಲ್ಲ ಕೂಡ ನಾವು ಕಾದು ನೋಡಬೇಕಾಗಿದೆ. ಫೆಬ್ರವರಿ 1ನೇ ತಾರೀಕಿಗೆ ನಿಮಗೆ ಬಜೆಟ್ ಬಗ್ಗೆ ಸಂಪೂರ್ಣವಾಗಿ ನಮ್ಮ ಚಾನಲಲ್ಲಿ ಲೈವ್ ಆಗಿ ವಿಡಿಯೋ ಬರ್ತಾ ಇರುತ್ತೆ. ಸೊ ವಿಡಿಯೋಗೆ ಲೈಕ್ ಮಾಡ್ತಾ ಇರಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಪ್ರತಿಯೊಂದನ್ನು ಕೂಡ ನಾವು ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡಲಿದ್ದೇವೆ. ಸೊ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.